ಥೋ ಈ ನನ್ನ ಮಗ ಮುಂಜೆ ಬರಲೇ ಇಲ್ಲಪ್ಪ. ಆಗಿಂದ ಕಾದು ಕಾದು ಸಾಕಾಗೋತು. ಮೇಷ್ಟ್ರು ಬೈತಾರೆ ಲೇಟಾಗಿ ಹೋದ್ರೆ. ಪ್ರತಿಭಾ ಕಾರಂಜಿ ಶಿರದಾಗ ಇರೋದು, ಬಸ್ನಾಗ ಹೋಗೋದು ಟೆಂಪೋದಾಗ ಹೋಗೋದು ಗೊತ್ತಿಲ್ಲಪ್ಪ. ಇನ್ನೂ ಈ ನನ್ನ ಮಗನ ರಪ್ಪನ ಬಾರಲ್ಲ ಅಂದರೆ ಅಜ್ಜಿ ಮಾತಾಡಿಸ್ಬೇಕು, ಅಮ್ಮನ ಮಾತಾಡಿಸ್ಬೇಕು, ಇವ ಅಪ್ಪನ ಮಾತಾಡಿಸ್ಬೇಕು ಅಂತ ಕುಕ್ಕಂತಾನೆ ಯಾಕವ್ರೆ ಹೊಡಿಯೋಕ್ಕೆ. ಏನು ಮಾಡೋದು? ಅವ್ನು ಬರೋ ತಕನ ಒಂದು ಹಾಡು ಹೇಳ್ಕೊಟ್ಟಿದ್ರಲ್ಲ ಅದನ್ನು ಗಟ್ಟು ಮಾಡೋಣಪ್ಪ. ಹೇಳ್ತೀನಿ ನೋಡಿಗ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಜಟಕ ಬಂಡಿ, ಗುರಿ ತೋರಿಸುವ ಬಂಡಿ. ಕಾಶಿಯಲ್ಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಹೈ ಕಾಶಿಯಲ್ಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಹೊಡೆಯ ನಾನೆಂದು ಕೂಗಿ ಹಾಡು. ಕಲಿಯೋಕೆ ಕೋಟಿ ಭಾಷೆ, ಹಾಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಈ ನನ್ನ ಮಗ ರಪ್ಪನ ಬರಲಿಲ್ಲ, ಈ ನನ್ನ ಮಗ ಎತ್ತ ಹೋದ್ನು ಗೊತ್ತಿಲ್ಲ. ಅಜ್ಜಿ ಅಮ್ಮಯ್ಯ ಅಪ್ಪಯ್ಯ ಅಂತ ಎಲ್ಗೋದ್ನು ಈ ಮಂಜಯ್ಯ. ಲೇ ಮಂಜ, ಥೋ ನನ್ನ ಮನೆ ಬಾರಲ್ಲ ರಪ್ನ. ಲೋ ಪ್ರದೀಪ, ಇದ್ಯಾಕಲ್ಲ ಇಂಥ ಶೆಡ್ಡಿ ಇಕ್ಕೆ ಬಂದಿದ್ಯಾ? ಯಪ್ಪ ಶೆಡ್ಡಿ ನೋಡು, ನಿನ್ ಸಾಮಾನೆಲ್ಲ ಕಾಮಂಗೈತಿ ಶೆಡ್ಡಿ. ಅಲ್ಲಿ ಯಾರನ್ನ ನೋಡಿದ್ರೆ ನಗ್ತಾರೆ. ತೂ ನನ್ನ ಮಗನ ಇಂಥದ್ದೇ ಶೆಡ್ಡಿ ಇಕ್ಕೆ ಬರೋದು. ಕನ್ನಡಕ ನೋಡು, ಆ ಮುಂದೆ ಗಾಜೆ ಇಲ್ಲ ಕನ್ನಡಕದಾಗೆ ಅಂತ ಇಕ್ಕೆ ಬಂದೇವ್ರಿ. ಓಹೋ ನನ್ನ ಮಗ ಹಾಡು ಹೇಳ್ಕೊಂಡು ನಿಂತವ್ನಿಲ್ಲಿ. ಓ ಏನಪ್ಪ ನನ್ನ ಮಗ. ಲೋ ಮಂಜ ಆಡ್ಕೋಬೇಡ. ನಾನಾದರೂ ಶೆಡ್ಡಿ ಇಕ್ಕೊಂಬಂದಿದ್ದೀನಿ, ಈ ನನ್ನ ಮಗ ಶೆಡ್ಡಿನೇ ಇಕ್ಕೊಂಬಂದಂಗೆ ಬಂದೇವನಿ. ಥೂ ನನ್ನ ಮಗನೇ. ನನ್ನೇ ಆಡ್ಕಂಜ, ಆಡ್ಕ. ಲೋ ಪ್ರದೀಪ, ನನ್ನ ಮಗನ ಶೆಡ್ಡಿ ಇಕ್ಕೊಂಡಿದ್ದೀನಿ. ಒಂದೀಟೈಟು ಅಂಗಿ ಉದ್ದಕೈತಿ, ಅದಕ್ಕೆ ಶೆಡ್ಡಿ ಮುಚ್ಕೊಂಡೋಯ್ತೆ. ಇವಾಗ ಇದು ಪ್ಯಾಶನ್ ಕಣು, ಪ್ಯಾಶನ್ನು. ಅಯ್ಯ ನನ್ನ ಮಗನ ನಿಂಗವೆಲ್ಲ ಎಲ್ಲಿ ಗೊತ್ತಾಕ, ಸುಮ್ಮನಿರು. ಕೂದ್ಲು ನೋಡಪ್ಪ, ನೆಟ್ಟು ನಿಲ್ಲಿಸ್ಕೊಂಬಂದವ್ನಿ. ಲೋ ಪ್ರದ್ಯಾ, ಅದು ಹಾಳಾಗೋಗ್ಲಿ ಬಿಡು. ಈಗ ನಾವಿಬ್ರನ್ನ ಹೋಗೋದು ಯಾರೆಲ್ಲ ಪ್ರತಿಭಾ ಕಾರಂಜಿಗೆ ಹೋಗೋದು? ಮೇಷ್ಟ್ರು ಯಾರ್ಯಾರಿಗೆ ಹೇಳಿರೋದು? ಲೋ ನಾವಿಬ್ರೇ ಅಲ್ಲ, ಅವನು ವಸಂತ್ ಬರ್ತಾನೆ, ತಿರ್ಗಾ ಪಿಂಕಿ ಬರ್ತಾ ಇದ್ದಾಳೆ, ಜಯರತ್ನ, ತಿರ್ಗಿ ಮಹಾಲಕ್ಷ್ಮಿ, ಶಿವಮ್ಮ ಎಲ್ಲರೂ ಬರ್ತಾರಲ್ಲೋ. ಈಗ ಸದ್ಯಕ್ಕೆ ನಾನು ನೀನು ಪಿಂಕಿನೂ ಮತ್ತು ಮಹಾಲಕ್ಷ್ಮಿನೂ ವಸಂತನೂ ಹೋಗೋಣ. ಆಮೇಲೆ ಯಾರನ್ನ ಬರ್ಕೊಂಬ್ಲಿ ಹೆಂಗನ ಬಿಟ್ಕೊಂಬ್ಲಿ ನಡಿಯಲೇ ಹೋಗೋಣ. ಈಗಲೇ ಲೇಟ್ ಆಗೈತೆ. ಆ ಪಿ ಟಿ ಮೇಷ್ಟ್ರು ಮೊದಲೇ ಪಿ ಊದ್ಕೊಂಡು ನಿಂತ್ಕೊಂಡಿರ್ತಾರೆ. ಆ ಯಪ್ಪ ದೊಣ್ಣೆ ಹಿಡ್ಕೊಂಡಿರ್ತಾನೆ ಅಷ್ಟೇನ. ನಾನು ನಿನ್ನು ಕಂಡ್ರೆ ಯಪ್ಪಗೆ ಆಗೋದೇ ಇಲ್ಲ. ಅದ್ಯಾಕೆ ಮೆಣಸಿನ್ಕಾಯಿ ಮುರ್ಕೊಂಡಂಗೆ ಆಡ್ತಾನೆ. ನಾವಿಬ್ರು ಹೋಗೋಣ ನಡಿಯಲೇ ಸುಮ್ಮನೆ. ಯಾರನ್ನ ಬರಲಿ ಯಾರನ್ನ ಬಿಡ್ಲಿ ನಮ್ಗೇನಾಗಬೇಕಾಗೈತಿ, ಬಾ ಹೋಗೋಣ. ಲೋ ಪ್ರದೀಪ, ಸಿರಾಕೆ ಪಿಂಕಿನೂ ಬರ್ತಾಳಲ್ಲ ನಮ್ಮ ಜೊತೆಗೆ. ಪಿಂಕಿನೂ ಬರ್ತಾಳೆ. ಓಹೋ, ಈ ನನ್ನ ಮಗ ಇದು ಕಣ್ಣಾಗ್ತಿದ್ಯಾ? ಪಿಂಕಿನೂ ಬರ್ತಾಳಪ್ಪ, ಪಿಂಕಿ ಬರ್ತಾಳೆ. ಯಾಕಪ್ಪ ಮಂಜಣ್ಣ, ಏನು ಸಮಾಚಾರ? ಯಾಕ ಪಿಂಕಿನ ಜಾಸ್ತಿ ಕೇಳ್ತಿದ್ಯಾ? ನನ್ನ ಮಗ ನೋಡು, ಏನು ಇಲ್ಲ ಕಣಲೆ. ನಾನು ಪಿಂಕಿನೂ ಕ್ಲೋಸ್ ಫ್ರೆಂಡ್ ಅಲ್ವೇ, ಅದಕ್ಕೆ ಕೇಳಿದೆ ಅಷ್ಟೇ, ಇನ್ನೇನಿಲ್ಲಪ್ಪ. ನೀನು ಆಮೇಲೆ ಏನನ್ನು ತಿಳ್ಕೊಂಡಿಯಲೇ ಪ್ರದೀಪ? ಇನ್ನೊಂದು, ಪಿಂಕಿನ ಅತ್ತೆ ಮಗಳಲ್ವೇ, ಏನೋ ತಿಂಬಕ್ ತಂದಿರ್ತಾಳೆ, ಬಸ್ನಾಗ ಹೋಗಿ ತಿಂಬನ ಅಂತ ಕೇಳಿದೆ ಅಷ್ಟೇನ. ತಿರ್ಗ ಆಮೇಲೆ ಅತ್ತ ಎಳೆಯಲೇ ಊರಕ್ಕೆ ಹೋಗಿ. ಬಲ್ ನನ್ನ ಮಗ ಅನ್ನಿಸ್ತಾ ಇದೆಯಾ? ಜುಮ ಅನ್ನಿಸ್ತಾ ಇದೆಯಾ? ಕಳ್ಳನ ಮಗನೇ. ಆಗ ನೋಡು ಮಂಜ ಬಂದ್ಲು ಕಳ್ಳ. ಪಿಂಕಿನೂ ವಸಂತ ಅವರೆಲ್ಲ ಬರ್ತಾ ಇದಾರೆ ನೋಡಲ್ಲಿ, ಹಿಂದಕ್ಕೆ ತಿರುಗಿ ನೋಡು. ನಮ್ಮತ್ತೆ ಮಗಳು ಬಂದ್ಲು ನೋಡು ಪ್ರದೀಪ, ಮುಂದೆ ಹಚ್ಚುತ್ತಾಳೆ ಇವಳು ನಮ್ಮನೆ ದೀಪ. ನಮ್ಮತ್ತೆ ಮಗಳು ಬಂದ್ಲು ನೋಡು ಪ್ರದೀಪ, ಮುಂದೆ ಹಚ್ಚುತ್ತಾಳೆ ನಮ್ಮ ಮನೆಯ ದೀಪ. ಹಾಯ್ ಪಿಂಕಿ. ಮತ್ತೆ ನಾನು ನಾಟಕ ಡೈಲಾಗು ತಿರ್ಗಾ ಹಾಡೆಲ್ಲ ಹೇಳ್ತೀನಿ ಕಣೆ. ನೀನೇನ್ ಕಲ್ತ್ಕೊಂಡಿದ್ದ?
ಲೇ ನನ್ನ ಮಗನೇ ಹಂಗೆ ಕ್ಲೋಸಾಗಿ ಮಾತಾಡಿಸ್ಬೇಡ ಕಣಲಿ. ಅವಳು ಮೊದಲೇ ಸಿಟ್ನಾಗ ಇದ್ದಾಳೆ ಯಾಕನ. ಹ್ಞೂ ಹಂಗೆಲ್ಲ ಮಾತಾಡಿಸ್ಬೇಡ, ಸುಮ್ಮನೆ ನಿಂತ್ಕ. ಲವ್ ನನ್ನ ಮಗನೇ, ಮುಚ್ಕೊಂಡು ನಿಂತ್ಕೊಂಬಿಟ್ಟು ಜಾಡ್ಸೋದ್ಯಾನ. ನಿಂಗೆ ಯಾಕೆ ಅವೆಲ್ಲನ ಬೇಕಾದ್ರೂ ನೀನೇ ಮಾತಾಡಿಸು, ಇಲ್ಲಾಂದ್ರೆ ಮಿಕ್ಕೆ ನಿಂತ್ಕ ಸುಮ್ಮನೆ. ಮಂಜ ಯಾಕಪ್ಪಿ ನನ್ನ ನೋಡಿದ್ರೆ ನೀನು ಹಾಡು ಹೇಳ್ಚ? ನನ್ನ ಮಕ್ಕದಾಗ ಏನು ಕೋತಿ ಕುಣಿತೈತಿ ನಿನಗೆ? ಅದೇನೋ ಪ್ರದೀಪ ಮನೆ ದೀಪ ಅಂತ ಏನೇನೋ ಹಾಡು ಹೇಳ್ತೈತಿ ಒಪ್ಪಿ. ಯಾಕಪ್ಪಿ ಹಾಡು ಹೇಳೋದು? ಯಾಕೆ ಪಿಂಕಿ, ನಾನೇ ನಿನ್ನೋಡಿ ಹೇಳಿಲ್ಲ ಹಾಡ. ಸುಮ್ಮನೆ ಪ್ರತಿಭಾ ಕಾರಂಜಿಗೆ ಹಾಡು ಕಲ್ತ್ಕೊಂತ ಇದ್ದೀನಿ ಅಷ್ಟೇನ. ನೀನು ನೋಡಿ ನಾನೇನು ಹಾಡು ಹೇಳಲಿಲ್ಲ. ನೀನು ಹಾಡು ಹೇಳಂಗೂ ಇಲ್ಲ ಬಿಡು, ನೋಡಕ್ಕೆ ಅಷ್ಟೇನು ಚೆನ್ನಾಗಿಲ್ಲ. ಓಹೋ ಬಂದ್ಬಿಟ್ಟ ಹೇಳಕ್ಕೆ. ನೀನೇನು ಚೆನ್ನಾಗಿದ್ಯಾ? ಒಳ್ಳೆನಾ? ಬೆಂಕಿಪಟ್ಟಣದ ಕಡ್ಡಿಗೆ ಟೋಪಿ ಇಕ್ದಂಗೆ ಇದ್ದಾನೆ, ನನ್ನೇ ಆಡ್ಕೊಂತಾನೆ. ಯಾಕೆ ಆಡ್ಕೊಂಬದ್ ನೀನು? ಮಂಜುನ್ ಬೈದ್ಲು ಪಿಂಕಿ, ಮಂಜುನ್ ಬೈದ್ಲು. ಲೋ ಪ್ರದೀಪ, ಅವಳು ಬೈತಿಲ್ಲ, ನಾನಂದ್ರೆ ಅವಳಿಗೆ ಇಷ್ಟ, ಅದಕ್ಕೆ ಹಂಗೆ ಹೇಳ್ತಾ ಇದ್ದಾಳೆ. ಗೊತ್ತಾಗ್ತೈತಿ ತಾವು ಅಮಿಕಂಡು ನಿಂತ್ಕೊಂಡ್ರೆ ಅಷ್ಟೇ ಸಾಕು. ಅನ್ನೋಡು ಮಂಜ, ವಸಂತ ನೋಡಲ್ಲಿ ಯಾವ ಹುಡುಗಿ ಜೊತೆಗೆ ಬಂದೇವನಿ. ಅನ್ನೋಡು. ಓಹೋ ಏನು ವಸಂತಪ್ಪನವರು, ಬರೀ ಹುಡುಗಿಯರ ಜೊತೆಗೆ ಓಡಾಡ್ತಿದ್ದೀರಾ, ನಮ್ಮ ಜೊತೆ ಸೇರಲ್ವೋ ನೀವು? ನನ್ನ ಮಗನಿಗೆ ಗೊತ್ತೈತ್ ಬಿಡು. ಇವಾಗ ಮಾತ್ರ ಹುಡುಗಿರು ಅಂತ ಹೋಗ್ತಾನೆ, ಯಾರನ್ನ ಬಂದಾಗ ನಮ್ಮ ಜೊತೆ ಕೊಡ್ಬರ್ತಾನೆ. ಯಾವ್ದ್ರ ಪುಕ್ಕಲ್ ನನ್ನ ಮಗ. ನನ್ನ ಮಗನೇ ಏಳು ಸಂಘ. ಲೋ ಮಂಜ, ಹಂಗೆಲ್ಲ ಅನ್ಬೇಡ. ನಾನೇನು ಎದ್ರ ಪುಕ್ಲ ಅಲ್ಲ. ನನಗೂ ಶಕ್ತಿ ಐತೆ ಗೊತ್ತಾ. ಬಂದ್ಬಿಟ್ಟ ಇಲ್ಲಿ ಎದ್ರ ಪುಕ್ಲ ಅನ್ಕೊಂಡು. ನಾನು ಹುಡುಗಿಯರ ಜೊತೆಗೆ ಓಡಾಡ್ತೀನಿ, ನಿಂಗೇನು ಕಷ್ಟ? ನೀನು ಬೇಕಾದ್ರೆ ಓಡಾಡು. ಇವನಿಗೆ ಪಿಂಕಿ ಜೊತೆಗೆ ಓಡಾಡಿದ್ರೆ ಇವನಿಗೆ ಉರಿದು ಬಿಡ್ತೈತೆ. ಹೋಗಲ್ಲೋ, ಬೇಕಾದ್ರೆ ನೀನು ಓಡಾಡು ಅವಳ ಜೊತೆಗೆ, ನಾನೇನು ಬೇಡ ಅನ್ನ. ನೋಡ್ದೇನೆ ಪಿಂಕಿ, ನೋಡ್ದೇನೆ ಹೆಂಗಂತಾನ ಅವನು. ನಿನ್ ಜೊತೆಗೆ ಅವನು ಓಡಾಡಿದ್ರೆ ನನಗೆ ಉರಿತೈತಂತೆ. ನಂಗೆ ಯಾಕೆ ಉರಿತೈತೆ? ಹೋಗಲ್ಲೋ ವಯಸ್ಕಿ, ಏನ್ ಮಾತಾಡ್ತಾನ ನೋಡ ಅವನು. ಅಪ್ಪ ನೀವೇನೋ ನಮ್ಮ ಮಾತಾಡ್ತಾರಪ್ಪ. ನನಗೆ ನಾನು ಸ್ಕೂಲ್ ತಕ ಹೋಗ್ಬೇಕು. ನನಗೆ ಪ್ರಬಂಧ ಸ್ಪರ್ಧೆ ಕೊಟ್ಟವ್ರೆ. ನಾನು ಚೆನ್ನಾಗಿ ಬರೆದು ಗಟ್ಟು ಮಾಡಬೇಕು. ಲೇಟಾಗಿ ಹೋದ್ರೆ ಬರೆದು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ನಾನು ಹೋಗ್ತೀನಿ, ನೀವೇನೋ ಮಾಡ್ಕೊಂಡು ಹೋಗ್ರಿ. ಬಂದ್ಬಿಟ್ರಿ ಇಲ್ಲಿ ಇಬ್ರು ಜಗಳಾಡಕ್ಕೆ. ನಾನು ಹೋಗ್ತೀನಿ, ತೆಗಿ ಜಾಗ ಬಿಡಲ್ಲ ಮಂಜ. ಲೋ ಪ್ರದೀಪ, ಕೇಳಿಸ್ಕೊಂಡೆ. ಪಿಂಕಿ ನನ್ನ ತೆಗ್ಯಲ್ಲೋ ಮಂಜ ಅಂದ್ಲು. ಅಂದ್ರೆ ನನ್ನ ಮೇಲೆ ಅವಳಿಗೆ ಇಷ್ಟ ಐತೆ ಅಂತನ. ತೆಗ್ಯಲ್ಲೋ ಮಂಜ ಅಂದ್ಲು ಕಣಲ್ಲ. ಇವತ್ತು ತಗ್ಯಲ್ಲೋ ಮಂಜ ಅಂದವಳೆ, ನಾಳೆ ತಿಕ್ಕ ಮುಚ್ಕೊಂಡು ಹೋಗಲ್ಲೋ ಮಂಜ ಅಂತಾಳೆ. ಅವಾಗ ಏನ್ ಮಾಡ್ತ್ಯಾ? ಕ್ಯಾರ ಕಿತ್ತೋದಂಗೆ ನಿನ್ನ ಮಕ್ಕೆ ಪಟ ಹೊಡಿತೀನಿ. ಲೋ ನನ್ನ ಮಗನ, ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ ಸ್ಕೂಲ್ ತಕ ಹೋಗೋಣ, ಮೇಷ್ಟ್ರು ಕಾಯ್ತಿರ್ತಾರೆ. ಕಣಲೋ ಪ್ರದೀಪ, ಮಂಜ, ಹೋಗೋಣ ನಡೀರಿ ಸ್ಕೂಲ್ ತಕ್ಕೆ. ಬಾರಪ್ಪ ಬಾರೋ ರಾಜ್ಕುಮಾರ, ಬಾ ಹೋಗನ್ ಬಾ.